ರಾಜೀವ್ ಕಾಗೆ ಅವರು ಕೇವಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಗ್ಗೆ ಅಸಮಾಧಾನವನ್ನ ತೋರಿಸಿಲ್ಲ, ಮಂತ್ರಿಗಳ ವಿಚಾರದಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಮಂತ್ರಿಗಳು ಕೂಡ ಕೈಗೆ ಸಿಗುತ್ತಿಲ್ಲ, BS ಗಳಿಗೂ ಮಾಹಿತಿ ಇಲ್ಲ, ಎಲ್ಲಿ ಹೋಗ್ತಾರೆ ಸಚಿವರು ಗೊತ್ತಿಲ್ಲ. ನಾನು ಸಚಿವರ ಬಳಿ ಮನೆ ಬಂಗಾರ ಕೇಳಕ್ ಹೋಗಿಲ್ಲ, ಸಚಿವರ ಬಳಿ ಮನೆ ಮತ್ತು ಬಂಗಾರ ಕೇಳಕ್ ಹೋಗಿಲ್ಲ. ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳೋಣ? ಹಿರಿಯ ಶಾಸಕರಿಗೆ ಹೀಗಾದ್ರೆ ಬೇರೆಯವರ ಕಥೆ ಏನು? ಅವರಿಗಂತೂ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ. ಒಂದೊಂದು ದಿನ ಸಚಿವರು ಭೇಟಿಗೆ ಅವಕಾಶವನ್ನ ಕೊಡ್ಲಿ. ಸಚಿವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಶಾಸಕ ರಾಜೀವ್ ಕಾಗೆ ಅವರು. ಅಟ್ಲೀಸ್ಟ್ ಎಲ್ಲ ಶಾಸಕರಿಗೆ ಭೇಟಿ ಆಗಕ್ಕೆ ಸೋಮವಾರ ಒಬ್ಬರು ಮಂತ್ರಿ ಒಂದು ಅವಕಾಶ ಕೊಟ್ರೆ, ಮಂಗಳವಾರ ಒಬ್ಬರು ಅದನ್ನೇ ಹೇಳಿದ್ದಾರೆ. ಅವರು ಕೇಳಿಸ್ತಾರೆ. ರೆವಿನ್ಯೂ ಮಿನಿಸ್ಟರ್ ಸೋಮವಾರ, ಎಜುಕೇಷನ್ ಮಿನಿಸ್ಟರ್ ಮಂಗಳವಾರ, PWD ಮಿನಿಸ್ಟರ್ ಬುಧವಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಶುಕ್ರವಾರ, ಹಿಂಗೊಂದೊಂದು ಎಲ್ಲ ಒಂದು 5 ಮಿನಿಸ್ಟರ್ ಒಂದೊಂದು ದಿವಸ ಕೊಟ್ಟು ಅಲ್ಲಿ ಮುಂಜಾನೆ ವಿಧಾನಸಭೆಯಲ್ಲಿ ಕೊಟ್ಟರೆ ನಾವು ಬಂದು ಅಥವಾ ಸಾರ್ವಜನಿಕರು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ಲ. ಅವ್ರ ಮನೆಗಳು ಎಲ್ಲಿದಾವೋ ಹುಡುಕ್ಯಾಡಕ್ಕಾಗೋದಲ್ಲ, ಮನೆಗಳು ಸಿಗುತ್ತೆ. ನಾವೆಲ್ಲಿ ಹುಡುಕ್ಯಾಡಕ್ಕೆ ಹೋದ್ರೆ ನಾವೇನು ರೀ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕೂತ್ಕೊಂಡು ಬೇಕಲ್ಲ, ಒಂದು 2 ತಾಸು ಆದ ಅನ್ಕೊಡ್ದು. ಅವ್ರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ರೀ, ಮಂಡ್ಯಕ್ಕೆ ಹೋಗಿದ್ದಾರೆ ರೀ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ರೀ. ಫೋನಲ್ಲೂ ಸಿಗಲ್ವಾ ಸರ್? ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರು PS ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ಈ ವಿಚಾರ CM ಸಿದ್ದರಾಮಯ್ಯ ಅವರಿಗೆ ಏನಾದ್ರು ತಿಳಿಸಿದ್ರ ಸರ್ ನೀವು? ನೋಡ್ರಿ, ನಾನೊಮ್ಮೆ ಶಾಸಕಾಂಗ ಪಕ್ಷದಲ್ಲಿ ಕೆಲವು ನೋವುಗಳನ್ನ ಹಂಚ್ಕೊಂತಿದ್ನಿ. ನೀವು 1.5 ವರ್ಷದಿಂದ ಶಾಸಕಾಂಗ ಬಂದ್ಬಿಡ್ರಿ ಸರ್, ನಮಗೆಲ್ಲ ನೋವು ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದ್ದಾರೆ. ಮಂತ್ರಿಗಳು ನಮಗೆ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡೋದಿಲ್ಲ, ಸರಿಯಾಗಿ ನಮಗೆ ಸ್ಪಂದನೆ ಮಾಡೋದು ಹೇಳಿದ್ನಿ. ಅವಾಗ ಯಾರಾದರೂ ಹಿರಿಯ ನಮ್ಮ ಸಚಿವರು ಅಥವಾ ಯಾರಾದರೂ ಕರೆದು ಯಾಕಪ್ಪ ನೀ ಈ ಥರ ನಾರಾಜಾಗಿದೆಯಾ, ಏನು ನಿನ್ನ ತೊಂದರೆ ಸರಿಪಡಿಸ್ಬೇಕು ಅಂತೇಳಿ ಸರಿನೇ ಮಾಡ್ಲಿಕ್ಕೆ ಇನ್ನು ದಿವಸ ಹೇಳ್ಕೊತ ಹೋದ. ಇನ್ನು ನಾವು ಯಾರಾದರೂ ಅವಾಗ ಕರೆದು ನಾನು ಶಾಸಕಾಂಗ ಪಕ್ಷದಾಗ ಹೇಳಿದಾಗ ಅಲ್ಲೇ ನನಗೆ ಕೇಳಲಿಲ್ಲ, ಬೇಡ ಆಮೇಲೆ ಮಾತಾಡ್ತೀವಿ ಬಿಡೋದ್ರು. ಅಥವಾ ನೆಕ್ಸ್ಟ್ ಡೇ ಹಿರಿಯ ಸಚಿವ ಸಂಪುಟ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದ್ಯಾವುದೋ BJP ಮತ್ತು JDSನವ್ರು ಮಾಡ್ತಾ ಇರುವಂತ ಆರೋಪಕ್ಕಿಂತಲೂ ಹೆಚ್ಚಾಗಿ ಈಗ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರು ಮಾಡ್ತಾ ಇರುವಂತಹ ಆರೋಪಗಳು ಒಂಥರ ಬಿಸಿ ತುಪ್ಪವಾಗಿ ಸರ್ಕಾರಕ್ಕೆ ಆಗ್ತಾ ಇದೆಯಾ ಅಂತ, ನುಂಗೋಕ್ಕೂ ಆಗ್ತಾ ಇಲ್ಲ, ಉಗುಳೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ. ಅರುಣ್, ಖಂಡಿತವಾಗಿಯೂ ಕೂಡ ಸರ್ಕಾರ ಮತ್ತೆ ಸಚಿವರ ಮಟ್ಟ ಜೊತೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಟ್ಟದಲ್ಲಿ ವ್ಯವಸ್ಥೆ ಹೇಗಿರಬೇಕು ಅಂದ್ರೆ ಒಂದು ರೀತಿಯಲ್ಲಿ ಸೈಕಲ್ ತರ ವ್ಯವಸ್ಥೆ ಇರಬೇಕಾಗತ್ತೆ. ಅಂದ್ರೆ ಕೇವಲ ಸಚಿವರು ಸರಿಯಾಗಿದ್ರೆ ಸಾಧ್ಯ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತ PS ಅವರು ಇರಬೇಕು, ಅಧಿಕಾರಿಗಳು ಅವರು ಕೂಡ ಸರಿಯಾಗಿರ್ಬೇಕಾಗತ್ತೆ. ಕೇವಲ ಅಧಿಕಾರಿಗಳು ಸರಿ ಇದ್ರೆ ಸರಿ ಹೋಗಲ್ಲ, ಸಚಿವರುಗಳು ಕೂಡ ಸರಿ ಇರಬೇಕಾಗತ್ತೆ. ಆದ್ರೆ ಈಗ ಶಾಸಕರ ಆರೋಪ ಇರ್ತಕ್ಕಂಥದ್ದು ಸಚಿವರುಗಳು ಕೈ ಸಿಗ್ತಾ ಇಲ್ಲ, ಮತ್ತೆ ಅವರ ಅಧಿಕಾರಿಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು. ಅಂದ್ರೆ ಸಚಿವರನ್ನ ಭೇಟಿಯಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರ ದೂರವಾಣಿ ಕರೆಯನ್ನ ಸ್ವೀಕಾರ ಮಾಡೋದಕ್ಕೆ ಅವ್ರಿಗೆ ಆಗದೆ ಇರ್ಬೋದು. ಕನಿಷ್ಠ ಪಕ್ಷ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಪ್ತ ಕಾರ್ಯದರ್ಶಿಗಳು, ಅವರ ಅಧಿಕಾರಿಗಳು ಅವರಾದರೂ ಕೂಡ ಅದಕ್ಕೆ ನೇಮಕ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಅವರ ಮೂಲಕ ಕೇಳಿಸ್ಕೊಂಡು ತಾವು ಪರಿಹರಿಸುವಂತ ಕೆಲಸವನ್ನಾದ್ರೂ ಕೂಡ ಮಾಡಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಕೆಲ ಸಚಿವರು ಎಡವಿದಾರ ಅನ್ನೋದೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ರಾಜೀವ್ ಕಾಗೆ ಅವರಾಗಿರ್ಬೋದು, BR ಪಾಟೀಲ್ ಅವರಾಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ, ಅಂದ್ರೆ ಇವರೆಲ್ಲರದು ಕೂಡ ಎಲ್ಲೋ ಒಂದ್ ಕಡೆ ಒಂದು ಕೋಆರ್ಡಿನೇಷನ್ ಇಲ್ಲ, ಜೊತೆಗೆ ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಶಾಸಕರು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು. ಹಾಗಾಗಿ ಆ ವ್ಯವಸ್ಥೆಯನ್ನು ಸ್ಟ್ರೀಮ್ ಲೈನ್ಗೆ ತರಬೇಕಾದಂತ ಕೆಲಸ CM ಮತ್ತೆ DCM ಮೇಲೆ ಇದೆ. ಆದ್ರೆ ಈಗ CM ಮತ್ತೆ DCM ಮೇಲೂ ಕೂಡ ಅದೇ ಆರೋಪ ಬರ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಿಂದ 2018 ಅವಧಿಯಲ್ಲಿ ಯಾವ ರೀತಿ ಇದ್ರು ಆ ರೀತಿ ಈಗಿಲ್ಲ, ಇಂಟ್ರೆಸ್ಟ್ ಕಳ್ಕೊಂಡಿದ್ರ ಅಥವಾ ಬೇರೆ ಏನೋ ಗೊತ್ತಿಲ್ಲ ಅನ್ನೋದನ್ನ ಶಾಸಕರು ಹೇಳ್ತಾ ಇದ್ದಾರೆ. ಈಗ ರಾಜೀವ್ ಕಾಗೆ ಅವರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವ್ರ ಹತ್ರ ಹೋದ್ರೆ ಸರಿಯಾಗಿ ನಮ್ಮನ್ನ ಮಾತೇ ಆಡಿಸೋದಿಲ್ಲ ಅಂತ ಹೇಳಿ. ಹಾಗಾಗಿ ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಸಿಗ್ತಾ ಇದೆ. ಅಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಇದೆ ಅನ್ನೋದನ್ನ ಅವರದೇ ಪಕ್ಷದ ಶಾಸಕರು ಒಂದ್ ರೀತಿಯಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಇದರ ಜವಾಬ್ದಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೂ ಇದೆ, DK ಶಿವಕುಮಾರ್ ಅವ್ರ ಮೇಲಿದೆ, ಮತ್ತೆ ಸಂಬಂಧಪಟ್ಟಂತಹ ಸಚಿವರುಗಳ ಮೇಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾನಿಟರ್ ಮಾಡಬೇಕಾಗಿದೆ. ಯಾಕೆಂದ್ರೆ ಸಚಿವರು ಹತ್ರ ಹೋದಂತಹ ಸಂದರ್ಭದಲ್ಲಿ ಶಾಸಕರ 100 ಅರ್ಜಿಯನ್ನು ಕೂಡ ಪುರಸ್ಕರಿಸಬೇಕು, 100 ಅರ್ಜಿಗಳಿಗೂ ಕೂಡ ಕೆಲಸ ಮಾಡಿಕೊಡ್ಬೇಕು ಅಂತ ಏನಿಲ್ಲ.
ಆದರೆ ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಡೆ ನಾನು ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸಗಳು ಅಟ್ಲೀಸ್ಟ್ ಒಂದು ರೀತಿಯಲ್ಲಿ ಒಂದು 50% 40% ಆಗ್ತಾ ಇದೆ ಅನ್ನೋದು ಏನಾದರೂ ಆ ಶಾಸಕರಿಗೆ ವಿಶ್ವಾಸ ಸಿಕ್ಬಿಟ್ರೆ ಖಂಡಿತವಾಗಿ ಕೂಡ ಈ ರೀತಿಯ ಬೀದಿ ರಂಪಾಟ ಇರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಈ ಒಂದು ವ್ಯವಸ್ಥೆಯಲ್ಲಿ. ಅದನ್ನ ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಅವರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದು ವೇಳೆ ಮಾಧ್ಯಮದವರು ಯಾರಾದರೂ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿಬಿಟ್ಟಿದ್ರೆ ಶಾಸಕರಿಗೆಲ್ಲ ಹಿಂಗಿದೆ ಅಂತಂದಾಗ ನೀವೇನು ಬಿಜೆಪಿ ಅವರೇನ್ರಿ ಅಂತ ಕೇಳ್ತಾ ಇದ್ರು. ಈಗ ಅವರ ಪಕ್ಷದ ಶಾಸಕರು ಈ ರೀತಿಯಾಗಿ ಕೇಳ್ತಾ ಇರ್ಬೇಕಾದ್ರೆ ಅವ್ರನ್ನ ಕೇಳಬೇಕು ನಾಯಕರೆಲ್ಲ, ನೀವೇನು ಬಿಜೆಪಿಗೆ ಹೋಗಿ ಬಂದ್ರಾ ಅಂತ ಕೇಳಿ ನೋಡೋಣ ಈ ಸಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ.